ಬುಳೆಗಾವ ಕೀರ್ತನಕಾರ ಭಾಗವತ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ. ಬಾಲ್ಕಿ ತಾಲೂಕಿನ ಬುಳೆಗಾವ ಗ್ರಾಮದಲ್ಲಿ ಪ್ರಸಿದ್ಧ ಕೀರ್ತನಕಾರ ಭಾಗವತ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಗುರುವಾರ ನಡೆಯಿತು. ಹುಲಸೂರಿನ ಶಿವಾನಂದ ಸ್ವಾಮೀಜಿ, ಕೀರ್ತನಕಾರ ರಾಜೇಶ್ ಪಾಟೀಲ್, ಚಂದ್ರಯ್ಯ ಸ್ವಾಮೀಜಿ, ತುಕಾರಾಮ ಮಹಾರಾಜರ ವಂಶಸ್ಥ ಮೋರೆಮಾಣಿಕ್ ಅವರು ಧಾರ್ಮಿಕ ವಿಧಿವಿಧಾನದ ಮೂಲಕ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿದರು. ಕಾರ್ಯಕ್ರಮದ ನಿಮಿತ್ತ ಕೀರ್ತನಕಾರ ರಾಜೇಶ್ ಪಾಟೀಲ್ ಮಾತನಾಡಿ, ಆಧ್ಯಾತ್ಮದಿಂದ ವ್ಯಕ್ತಿತ್ವದ ವಿಕಾಸವಾಗ್ತದೆ. ವ್ಯಕ್ತಿತ್ವ ವಿಕಾಸದಿಂದ ಬದುಕಿನ ಮೌಲ್ಯವರ್ಧನೆಯಾಗಿ ಶಾಂತಿ ಸಮಾಧಾನ ಲಭಿಸುತ್ತದೆ ಎಂದರು. ಹುಲಸೂರಿನ ಶಿವಾನಂದ ಸ್ವಾಮೀಜಿ ಮಾತನಾಡಿ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಆಧ್ಯಾತ್ಮ ಚಿಂತನೆಗಳು ಅಗತ್ಯ. ಮನುಷ್ಯನ ಜೀವನ ಸಾರ್ಥಕತೆಗೆ ಯೋಗ, ಧ್ಯಾನ, ಉತ್ತಮ ಚಿಂತನೆ ಹಾಗೂ ಯೋಜನೆಗಳು ಸಹಕಾರಿಯಾಗಿವೆ ಎಂದರು. ಕಾರ್ಯಕ್ರಮದಲ್ಲಿ ಲೋಕಮುದ್ರಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಸುಭಾಷ್ ಶೆಡೋಳೆ ಹಾಗೂ ಗಣ್ಯರ ಹಸ್ತದಿಂದ ಮಹಾನ್ ಸಂತ ಎಂಬ ಪುಸ್ತಕದ 3,000 ಪ್ರತಿಗಳು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಸವರಾಜ ಬುಳ್ಳ, ಹಂಸರಾಜ್ ಪಾಟೀಲ್, ಸಹದೇವ ತಲವಾಡೆ, ಶ್ರೀರಾಮ್ ಮುಸ್ತಾಪುರೆ, ರಾಮಕಿಶನ್ ಪಾಟೀಲ್, ವಿನಾಯಕ ಕಾನೋಜಿ, ಮಾಧವ ದುರ್ಗಾಳೆ, ಬಾಪುರಾವ್ ಬಿರಾದಾರ್, ಅರವಿಂದ ಬಿರಾದಾರ್, ಲಕ್ಷ್ಮಣ ಮೂಲಗೆ, ರಾಜಯ್ಯ ಸ್ವಾಮಿ, ರಾಜೇಂದ್ರ ಫಂಗರಡೆ, ಸ್ವರೂಪ್ ಬಿರಾದಾರ್, ಮಲ್ಕು ಸಾವಕಾರ, ಗ್ರಾಮದ ಮಹಿಳೆಯರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸುಪ್ರಭಾತ ನ್ಯೂಸ್ ಬೆಳಗಾವ. Tukaram.